ಸ್ನೇಹಿತರೆ, ಈ ವ್ಯಕ್ತಿ ಹೆಸರು ರಂಗನಾಥ್ ಅಂತ. ಇವರ ಪರಿಸ್ಥಿತಿ ನೋಡಿ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಇವರು ಭಿಕ್ಷೆ ಬೇಡಿಕೊಂಡು ಇವ್ರ ಜೀವನನ ನಡೆಸ್ತಿದ್ದಾರೆ. ಆದರೆ ರಾತ್ರಿ ಸಮಯದಲ್ಲಿ ಯಾರೋ ಬಂದು ಇವ್ರಿಗೆ ಹೊಡೆದು ಇವ್ರ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡೋದ್ರು ಅಂತ ಹೇಳ್ಬಿಟ್ಟು ಅಳ್ತಾ ಇದ್ರು. ಅಲ್ಲಿನ ಪೊಲೀಸ್ನವರು ಹಾಗೆ ಪಬ್ಲಿಕ್ನವರು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ಅವ್ರನ್ನ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಹೊರಟ್ವಿ. ಅವರು ಬರಬೇಕಾದ್ರೆ ಹೇಳಿದ್ದಿಷ್ಟು, ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಯಲಂಕದಲ್ಲಿ ಇದ್ದಾರೆ. ನಾನು ಚೆನ್ನಾಗಿದ್ದಾಗ ದುಡಿತಾ ಇದ್ದಾಗ ಮನೆ ಕಟ್ಕೊಟ್ಟಿದ್ದೆ, ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ನ ಕೊಡಿಸಿದ್ದೆ. ಆದರೆ ಇವತ್ತು ನನಗೆ ಈ ಥರ ಪರಿಸ್ಥಿತಿ ಬಂದಿದೆ. ಇವಾಗ ನಮ್ಮವರು ಯಾರೂ ನನಗೆ ಸಹಾಯ ಮಾಡ್ತಿಲ್ಲ ಅಂತ ಹೇಳಿ ಅಳ್ತಾ ಇದ್ರು. ಇವರ ಕಾಲು ಮೂಳೆ ಮುರಿದೋಗಿದೆ, ಅದರಿಂದ ಇವರಿಗೆ ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ಯಾವುದ್ಯಾವುದೋ ವಿಡಿಯೋನ ಶೇರ್ ಮಾಡ್ತೀರಾ, ಈ ವಿಡಿಯೋನ ಶೇರ್ ಮಾಡಿ. ನೀವು ಮಾಡೋ ಶೇರಿಂದ ಅವರ ಕುಟುಂಬದವರಿಗೆ ಈ ವಿಡಿಯೋ ತಲುಪಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಈ ಕೆಲಸದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ.